ಸೌಧದಲ್ಲಿ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ಮುಖಾಮುಖಿಯಾಗಿದ್ದಾರೆ. ಸುವರ್ಣಸೌಧಕ್ಕೆ ಆಗಮಿಸ್ತಾ ಇದ್ದಂತ ರಮೇಶ್ ಜಾರಕಿಹೊಳಿ ಅವರನ್ನ ಪ್ರತಿಭಟನೆಗೆ ಬನ್ನಿ ಅಂತ ಹೇಳಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ನಿಮಗೆ ಗೊತ್ತಿರುವ ಹಾಗೆ ವಿಜಯೇಂದ್ರ ಅವರ ವಿರುದ್ಧದ ಬಣದಲ್ಲಿದ್ದಾರೆ. ಅವರೇ ಹೆಚ್ಚು ಕಮ್ಮಿ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ನಂತರದಲ್ಲಿ ರೆಬಲ್ ಬಣದ ನಾಯಕ ಯಾರು ಅಂತ ಹೇಳಿದ್ರೆ ರಮೇಶ್ ಅಣ್ಣ ಅಥವಾ ರಮೇಶ್ ಜಾರಕಿಹೊಳಿ. ರಮೇಶ್ ಅಣ್ಣ ಪ್ರತಿಭಟನೆಗೆ ನೀವು ಬರಬೇಕು ಅಂತ ಕರೆದಿದ್ದಾರೆ. ಬಾ ರಮೇಶ್ ಅಣ್ಣ ಅಂತ ಹೇಳಿ BY ವಿಜಯೇಂದ್ರ ಕರೆದಿದ್ದಾಳೆ. ಈ ವೇಳೆ ಬರಲ್ಲ ಅಂತ ಹೇಳಿ ಕೈ ಸನ್ನೆ ಮಾಡಿದ ಬಂಡಾಯ ನಾಯಕ. ಇದು ಅಲ್ಲಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. BJPಯ ಬಂಡಾಯ ಇವತ್ತು ಅಥವಾ ನಾಳೆ ಮುಗಿಯೋ ಹಂತಕ್ಕೆ ಇಲ್ಲ ಅಂತ ಹೇಳಿ ಬಾ ರಮೇಶ್ ಅಣ್ಣ ಅಂತ ಕರೆದಿದ್ದಾರೆ. ಬರಲ್ಲ ಅಂತ ಹೇಳಿದ್ದಾರೆ ಅವರು. ವಿಜಯ್ ವಿಜಯೇಂದ್ರ ಅವರ ನಾಯಕತ್ವ ಬದಲಾವಣೆ ಆಗಬೇಕು. BJPಯ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಬೇಕು. ಅದರ ಜಾಗದಲ್ಲಿ ಬೇರೆಯವರನ್ನು ಕೂರಿಸಬೇಕು ಅನ್ನುವ ಒತ್ತಡ ನಿರಂತರವಾಗಿ ನಡೀತಾ ಇದೆ. ರಮೇಶ್ ಜಾರಕಿಹೊಳಿ ಬಣದ ನಾಯಕರು ದೆಹಲಿಯವರೆಗೂ ಹೋಗಿ ಹೈಕಮಾಂಡ್ ಭೇಟಿಗೆ ಬಹಳ ಪ್ರಯತ್ನವನ್ನು ಮಾಡಬಂದಿದ್ದಾರೆ. ವಿಜಯೇಂದ್ರ ನಾಯಕತ್ವವನ್ನು ಒಪ್ಪೋದಿಲ್ಲ, ಯಡಿಯೂರಪ್ಪ ನಾಯಕತ್ವವನ್ನು ಒಪ್ತೇವೆ, ವಿಜಯೇಂದ್ರ ನಾಯಕತ್ವವನ್ನು ಒಪ್ಪೋದಿಲ್ಲ ಅಂಥೇಳಿ ರಮೇಶ್ ಜಾರಕಿಹೊಳಿ ಸೇರಿದಂತೆ ಒಂದು 10 ರಿಂದ 12 ಶಾಸಕರು ಇದನ್ನು ವಿರೋಧ ಮಾಡ್ತಲೇ ಬಂದಿದ್ದಾರೆ. ಅಂದರೆ ವಿಜಯೇಂದ್ರ ನಾಯಕತ್ವವನ್ನು ವಿರೋಧ ಮಾಡ್ತಾ ಬಂದಿದ್ದಾರೆ. ಹೀಗಿದ್ದರೂ ಕೂಡ ಸಂಧಾನಕ್ಕೆ ಹಲವು ಬಾರಿ ಪ್ರಯತ್ನಗಳು ನಡೀತಾ ಇದ್ವು. ಇವತ್ತು ಕೂಡ ಬೆಳಗಾವಿಯ ಸುವರ್ಣಸೌಧದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿ ರಮೇಶ್ ಅಣ್ಣ ಬನ್ನಿ ಪ್ರತಿಭಟನೆ ಇದೆ, ಬಾ ರಮೇಶ್ ಅಣ್ಣ ಅಂತ ಹೇಳಿ ಪ್ರತಿಭಟನೆಗೆ ಆಹ್ವಾನ ಕೊಟ್ಟರು ಕೂಡ ಇಲ್ಲ ಬರೋದಿಲ್ಲ ಅಂತ ಹೇಳಿ